ವಿರಾಮದ ನಂತರ ಹರಿದಾಸರ ದಿನಚರಿ ಮಾತುಕತೆಗೆ ಮತ್ತೆ ಸ್ವಾಗತ. ಅಂತಹ ಒಂದು ಜಗತ್ತಿನೊಳಗ ನಾವು ಈ ಒಂದು ಜಗತ್ತಿನ ಪರಿಕಲ್ಪನೆಯನ್ನು ಈ ಯುವ ಪೀಳಿಗೆಗೆ ನಾವು ಮೂಡಿಸ್ಬೇಕು ಅಂತಂದರೆ ಯಾವ ಕಾರ್ಯಗಳನ್ನು ನಾವು ಕೈಗೊಳ್ಳಬೇಕು ಸರ್? ಈಗ ನೋಡಿ, ನಾನು ಹರಿದಾಸರು ಆಗಿ ಪುರಂದರದಾಸ ಸಂದೇಶಗಳಿದೆಯಲ್ಲ, you pay so much of money and you go to the college, you go to university, you get the message. But without paying anything, you get a divine message, a meaningful message, a relevant message, a constructive message. ನಿನ್ನ ಬದುಕನ್ನು ಧನ್ಯ ಮಾಡ್ಕೊಳ್ಳತಕ್ಕಂಥ ಮೆಸೇಜ್ಗಳು ಕೊಟ್ಟಿರೋರು ದಾಸರುಗಳು. ಈ ಒಂದು ಫಿಲಮ್ ನೋಡ್ಕೊಂಬಂದರೆ ಎಷ್ಟು ಮೆಸೇಜ್ ಕೊಡ್ತಾರೆ ನೋಡ್ರಿ ಅವರು. ಅದರೊಳಗಡೆ ಲಕ್ಷ ವೈದ್ಯರುಗಳು ನೀನು ಕಟ್ಕೊಂಬಂದ್ರು ಆಗಲ್ವೋ. ಈ ಫಿಲಮ್ನಲ್ಲಿ ದಟ್ಸ್ ಒನ್ ಆಫ್ ದಿ ಬೆಸ್ಟ್ ಇನ್ಸಿಡೆಂಟ್ಸ್. ಪುರಂದರದಾಸರು ಬಂದು ದೇವರು ಕರ್ಕೊಳ್ತಾರಪ್ಪ, ಸಂತೋಷವಾಗಿ ಹೋಗ್ಬಿಟ್ಟು ಬರೋ ಅಂತ ಹೇಳ್ತಾರಲ್ಲ, ರಿಮಾರ್ಕಬಲ್. ಅದು ಲೈಫ್ ಅಂದ್ರೆ ಅದೇ ರೀ. ನಾನು ಇಲ್ಲೇ ಹ್ಯಾಂಗ್ ಆನ್ ಮಾಡ್ಕೊಂಡಿರ್ತೀನಿ, ನನಗೆ ಅಮೇರಿಕನ್ ಡಾಕ್ಟ್ರ್ ಗೊತ್ತು, ಯಾವ ಡಾಕ್ಟ್ರು ಇಲ್ಲ, ಅವನಿರಬೇಕು. ಇದನ್ನು ಸೂಕ್ಷ್ಮವಾಗಿ ತೋರಿಸ್ಬೇಕು. ಇದನ್ನು ಲೌಡಾಗಿ ತೋರ್ಸೋಕ್ಕೂ ಆಗಲ್ಲ. ಆ ಕೆಲಸನ ಗಿರೀಶ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ವಿಶೇಷ ಅಭಿನಂದನೆಗಳು. ಆ ಭಾವನೆಯನ್ನು ಎಲ್ಲ ಮನಸ್ಸಿಗೆ ಮುಟ್ಟುವಂತಹ ಒಂದು ಕೆಲಸ ಈ ಚಿತ್ರದಲ್ಲಿ ಆಗಿದೆ ಸರ್. ಈಗ ನಾವು ಸಂಭಾಷಣೆಗಿಂತ ಕೀರ್ತನೆಗಳನ್ನು ಸರ್ ಜಾಸ್ತಿ ಅಳವಡಿಸಿಕೊಂಡಿರುವಂಥದ್ದು. ಅದರ ಮಹತ್ವ ಏನು ಸರ್? ಕೀರ್ತನೆ, ನಾವು ಸಂಭಾಷಣೆಗಿಂತ ಕೀರ್ತನೆಗಳಿಗೆ ಹೆಚ್ಚು ಮಹತ್ವ ಕೊಡ್ತೀವಿ. ಇದು ಈ ಚಿತ್ರದ ಮಾತ್ರ ಅಲ್ಲ, ಯಾವುದೇ ವ್ಯಕ್ತಿಗೆ ತನ್ನ ಬದುಕನ್ನು ಸಾರ್ಥಕ ಮಾಡ್ಕೋಬೇಕಾದ್ರೆ ಭಾಷಣ, ಸಂಭಾಷಣ, ಮಾತುಕತೆಗಿಂತ ಶಾಂತವಾಗಿರತಕ್ಕಂಥದ್ದು, ಸೈಲೆಂಟ್ ಆಗಿರತಕ್ಕಂಥದ್ದು, ಮ್ಯೂಸಿಕಲ್ ಆಗಿರತಕ್ಕಂಥದ್ದು, ಮ್ಯಾಜಿಕಲ್ ಆಗಿರತಕ್ಕಂಥದ್ದು. ದ್ಯಾಟ್ ಈಸ್ ಲೈಫ್. ಅದನ್ನೇ ತೋರಿಸಿರೋದು ಅವರು. ಸಂಗೀತ, ಪ್ರಶಾಂತತೆ, ಬ್ಯೂಟಿಫುಲ್ ಸೀನರಿ. ಆ ಕಾಲದ ಗುಡಿಗಳು, ಮಂಟಪಗಳು, ಅದು ಕಣ್ಣು ತುಂಬಿಕೊಳ್ಳುತ್ತೆ. ಅದು ಎಲ್ಲಿ ಸಿಗುತ್ತೆ ನಿಮಗೆ? ಈಗ ಸಿಗಲ್ಲ. ಅದು 15ನೇ ಶತಮಾನದಲ್ಲಿ ಆಗಿರೋ ನೋಡಿ. ಅದು ಆ ಲೊಕೇಶನ್ನು ಸೆಲೆಕ್ಷನ್ ಕೂಡ ಅದಕ್ಕೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಪುರಂದರದಾಸರು ಇದ್ದಂಥ ಲೊಕೇಶನ್ಗಳೇ ಅದು. ನೇಚರು ಹಾಗೇ ಇತ್ತು, ಅನ್ಪೊಲ್ಯೂಟೆಡ್ ನೇಚರು ಆ ಕಾಲಕ್ಕೆ. ಈ ಥರದ ಡೆನ್ಸಿಟಿ ಆಫ್ ಜನಸಮ್ಮರ್ದತೆ ಇರಲಿಲ್ಲ. ಇದ್ದವರೆಲ್ಲ ಸಾತ್ವಿಕರಾಗಿದ್ದಂಥವ್ರು. ಅದನ್ನು ಮತ್ತೆ ಇಂಥವ್ರು ಇದ್ರಪ್ಪ ನಿಮ್ಮ ದೇಶದಲ್ಲಿ, ನಿಮ್ಗೆ ಅಲ್ಲಿವರೆಗೂ ಹೋಗಬೇಡ್ರಿ. ಈ ಗಿರೀಶು, ನಮ್ಮ ಜಗನ್ನಾಥ್, ಪ್ರಭಾತ್ ಜಗನ್ನಾಥ್, ರಾಘವೇಂದ್ರ ಎಲ್ಲ ಇದ್ದಾರಲ್ಲ, ಇವರು ಪರಂಪರೆ ಪ್ರಭಾತ್ ಅಂತ. ಇವರು ವೆಂಕಣ್ಣದಾಸರು, ಇವ್ರ ತಾತ ಪಟ್ಟಾಭಿರಾಮಾಚಾರ್ಯರು, ಕೊರಟಗೆರೆ ಪ್ರಾಣೇಶಾಚಾರ್ಯರು, ಜಯಸಿಂಹ ಇವರು ಸುಬ್ಬಣ್ಣಾಚಾರ್ಯರು, ಇವರೆಲ್ಲ ಬ್ರದರ್ಸು. ವೇಣುಗೋಪಾಲ್ ದಾಸರು ಹರಿಕಥಾಂಬತಿ ಚಂದ್ರ ಅಂತಲೇ ಫೇಮಸ್ ಆಗೋದ್ರು. ವೆಂಕಣ್ಣದಾಸರಿಗೆ ಸಂಗೀತದಲ್ಲಿ ವಿಚಿತ್ರವಾಗಿರತಕ್ಕಂತಹ ಒಂದು ಏನು ಸಂಗೀತ ಅಂದರೆ ಪ್ರಾಣ ಬಿಡೋಕ್ಕೂ ಸಿದ್ಧ. ತುಮಕೂರಲ್ಲಿ ಏನು ಸಂಗೀತ ಆದ್ರೂ ಮಸ್ಟಾಗಿ ಕೂತ್ಕೊಂಡ್ಬಿಡೋರು. ಅವ್ರ ತಂದೆ ಕರೆದುಬಿಟ್ಟು, ದೇಶವರಿಗೆ ಪೂಜೆ ಮಾಡೋಕ್ಕೆ ಸುಬ್ಬಣ್ಣ ಹೋಗಬೇಕು, ನೀನು ಮಾತ್ರ ಅವ್ರ ಮನೆ ಸಂಗೀತ ನಾಟಕ ಅಂತ ತಿರ್ಕೊಂಡಿರ್ತೀಯ, ಮಾಡಿ ಇದಕ್ಕೂ ಹೋಗೋದಾದರೆ ಇರು, ಇಲ್ಲಾಂದ್ರೆ ಮನೆ ಬಿಟ್ಟು ಹೋಗು ಅಂತಂದರು. ಆ ಕ್ಷಣದಲ್ಲಿ ಅದು ಏನಾಯಿತು ಏನೋ ಅವ್ರಿಗೆ, ನಿಮ್ಮ ಬಾಯಲ್ಲಿ ಬಂದಿದ್ದು ಆಶೀರ್ವಾದ ಆಗುತ್ತೆ, ಇನ್ನೇನಾಗುತ್ತೆ, ದೊಡ್ಡವ್ರು ಹೇಳಿದ್ರೆ ಆಶೀರ್ವಾದ ಅದು ಅಂತಂದು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹುಟ್ಟು ಬಟ್ಟೆನಲ್ಲಿ ರೈಲ್ವೆ ಸ್ಟೇಷನಿಗೆ ಬಂದರು. ತುಮಕೂರು ರೈಲ್ವೆ ಸ್ಟೇಷನ್ಗೆ. ಸ್ಟೇಷನ್ ಮಾಸ್ಟ್ರು ಗೊತ್ತಿತ್ತು. ಎಲ್ಲಿಗೆ ಅಂತ ಕೇಳಿದರು. ಕಣ್ಣು ಮುಚ್ಕೊಳ್ಳಿ, ದೇವ್ರ ಸ್ಮರಣೆ ಮಾಡಿ, ಟಿಕೆಟ್ ಡಬ್ಬಿ ಕೈ ಹಾಕಿ, ಯಾವ ಟಿಕೆಟ್ ಯಾವ ಊರಿಗೆ ಸಿಗುತ್ತೋ ಆ ಊರಿಗೆ ಹೊಟ್ಟೋಗ್ತೀನಿ ಅಂತಂದರು. ಏನು ಹುಚ್ಚ ಹಿಂಗಂತೀಯಲ್ಲೋ, ಏನೋ ಸ್ವಲ್ಪ ಮನಸ್ಸು ಪಲ್ಲಟ ಆಗದ, ನಮ್ಮ ಮನೆಗೆ ಹೋಗಿ ಊಟ ಮಾಡ್ಕೊಂಬ, ಆಮೇಲೆ ಕಳಿಸ್ತೀನಿ ಅಂದರು. ಅವ್ರ ಮನೆಗೆ ಊಟ ಮಾಡ್ಕೊಂಬಂದರು, ಗಂಡ ಹೆಂಡತಿ ಮಕ್ಕಳು. ಆಮೇಲೆ ಇದು ನಾನು ಕಳಿಸ್ಲೇಬೇಕು ಅಂದರು. ಕಣ್ಣು ಮುಚ್ಕೊಂಡು ಕೈ ಹಾಕಿದರು. ಯಲಹಂಕ ಅಂತ ಬಂತು. ಯಲಹಂಕಕ್ಕೆ ಬಂದು ಇಳಿದ್ರು. ಯಾರು ಗೊತ್ತಿಲ್ಲ, ದೇವ್ರು ಬಿಟ್ಟು ಯಾರೂ ಇಲ್ಲ. ಈ ಪರಂಪರೆ ಹೇಳ್ತೀನಿ ಕೇಳಿ. ಬಂದು ಇಳಿದ್ರು. ಅಲ್ಲೊಂದು ಭಜನಾ ಮಂದಿರ ಅಂತ ಬೋರ್ಡ್ ಇತ್ತು. ಮುಂದೆ ಕೂತ್ಕೊಂಡ್ರು. ಪುರಂದರದಾಸರು ಹಾರ್ಟ್ ಅಟ್ಯಾಕ್ ಪ್ರಾರಂಭ ಮಾಡಿದರು. ಊರಿನ ಜನ ಬಂದು ನೋಡಿದರು. ಇದೇನು ರೀ ಗಂಧರ್ವಗಾನ ಇದು, ಯಾರಪ್ಪ ಮಹಾನುಭಾವ, ನಮಗೆಲ್ಲ ಭಜನೆ ಹೇಳ್ಕೊಡ್ರಿ ಇರೋದಕ್ಕೆ, ಈ ಭಜನೆ ಮನೆಯೇ ಇರ್ರಿ ನೀವು. ಅಲ್ಲಿಂದ ಎಲ್ರಿಗೂ ಭಜನೆ ಕಲಿಸಿದ್ರು, ಯಾಯವಾರ ಕಲಿಸಿದ್ರು, ಸಂಗೀತ ಕಲಿಸಿದ್ರು, ಸಾತ್ವಿಕತೆ ಕಲಿಸಿದ್ರು, ಪರಂಪರೆ ಕಲಿಸಿದ್ರು, ಜೀವನ ಮಾರ್ಗನೇ ಕಲಿಸಿದ್ರು. ಅವ್ರ ಮಕ್ಕಳುಗಳೇ ಗೋಪಿನಾಥ ದಾಸರು, ಜಯಸಿಂಹ ದಾಸರು, ಕರಗಿರಿದಾಸರು, ದ್ವಾರಕಿ, ಇವರೆಲ್ಲ ಅವ್ರ ಮಕ್ಕಳುಗಳು. ಇವರು ಆ ಪರಂಪರೆ ಮತ್ತೆ ಒಂದು ಇದೇ ಗೋಪಿನಾಥ ದಾಸರು, ಜಯಸಿಂಹ ದಾಸರು, ಕರಗಿರಿದಾಸರು ಮಲ್ಲೇಶ್ವರದ ವಾಸವಿ ಟೆಂಪಲಲ್ಲಿ ದಶಕಗಳ ಕಾಲ ಹರಿಕತೆ ಹೇಳ್ಕೊಂಡು ಬಂದರು. ದಶಕಗಳ ಕಾಲ
ಅಂದರೆ ಪುರಂದರದಾಸರು ಏನು ಎಡ್ಜ್ ಆಫ್ ದಿ ಥ್ರೆಡ್ಡನ್ನು ಸ್ಟಾರ್ಟ್ ಮಾಡಿದ್ರು, ಅದರದ್ದು ಫೈನಲ್ ಎಡ್ಜ್ ಆಫ್ ದಿ ಥ್ರೆಡ್ಡನ್ನು ಇವರು ಪರಂಪರೆಯವರು ಉಳಿಸ್ಕೊಂಬಂದರು. ಆ ಪರಂಪರೆ ಬಂತು, ಆ ರಕ್ತ ಗಿರೀಶಲ್ಲಿ ಹರಿತಾ ಇರೋದ್ರಿಂದ ಆ ಗಂಧರ್ವ ಒಂದು ಜೀನ್ಸ್ ಅಂತಾರಲ್ಲ, ತಂತು, ಗಂಧರ್ವ ತಂತು ಇವರೆಲ್ಲರಲ್ಲೂ ಇದೆ. ಇನ್ನೊಂದು ರಿಸರ್ಚ್ ಏನಾಗಬೇಕು ಅಂದರೆ, ಈ ಮನೆತನದಲ್ಲೇ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಕಲೆ ಇದೆ, ಒಂದಲ್ಲ ಒಂದು ಬೆಲೆ ಇದೆ. ಇದಕ್ಕೆ ಏನು ಕಾರಣ, ಅದು ಎಲ್ಲಿಂದ ಅಂದರೆ ಗಂಧರ್ವರು, ಇವರೆಲ್ಲ ಗಂಧರ್ವರ ಅಂಶ. ವೇಣುಗೋಪಾಲ ಹತ್ರ ಮಾತಾಡೋ ಒಂದು ಸರಿ ಹೇಳಿದರು, ಅಪ್ಪ ನಮ್ಮ ಹಿರಿಯರೆಲ್ಲ ಗಂಧರ್ವರು ಕಣೋ ಅಂತ ಅಂದ್ಬಿಟ್ಟು. ಅಂಥ ವಂಶದಲ್ಲಿ ಬಂದಿರೋದ್ರಿಂದ ಇಂಥ ಬೆಳಕು ಕೊಡಬೇಕು. ಎಷ್ಟು ದಿನ ಇರ್ತೀವಿ ನಾವೆಲ್ಲ ಹೊರಟೋಗೋರೇ, ಇರೋವರೆಗೂ ಬೆಳಕು ಕೊಡಬೇಕು. ಅದ್ಭುತವಾಗಿರತಕ್ಕಂಥ ಬದುಕನ್ನು ಹೇಗೆ ಬದುಕಬೇಕು ಅನ್ನತಕ್ಕಂಥ ಪಾಠ ಕಲಿಬೇಕು. ನಾನು ಪಾಠ ಕಲಿಸೋಕ್ಕಾಗಲ್ಲ, ಈಗಿರೋ ಟೆಕ್ಸ್ಟ್ ಬುಕ್ಕು ಯಾವುದೂ ಬದುಕು ಕಟ್ಕೊಂಬದು ಕಲಿಸೋದಿಲ್ಲ, ಸಂಬಳ ತರುತ್ತೆ. ಪುರಂದರದಾಸರ ಹಾಡುಗಳಿದೆಯಲ್ಲ, ಏನು ಅದ್ಭುತ ರೀ. ಹಾಗಾಗಿ ಪುರಂದರದಾಸ ಬಿಕಮ್ಸ್ ಮೋಸ್ಟ್ ರಿಲೆವೆಂಟ್, ಮೋಸ್ಟ್ ಮೆಟೀರಿಯಲ್, absolutely essential. He is a guide, he is a friend, he is a philosopher for the next generation. But how to take it? This is the film. ಹೌದು ಸರ್. ಸರ್, ನಿಮಗೆ ಕೇಳಬೇಕಾದ್ರೆ, ಈಗ ಇದನ್ನು ನೀವು ಒಂದು ತಲುಪಿಸುವ ರೀತಿ ನಿಮ್ಮದೇ ಆದಲ್ಲಿ ಪ್ರಯತ್ನ ಮಾಡಿದ್ದೀರಿ, ನಿಮಗೆ ಪ್ರತಿಕ್ರಿಯೆ ಯಾವ ಥರ ಬಂದಿದೆ ಸರ್? ನೀವೇ ನೋಡ್ತಿದ್ರಿ, ಇವತ್ತಿನ ದಿನ ಬಂದಿದ್ರಿ. ಇವತ್ತು ಮಂಗಳವಾರ, ವೀಕೆಂಡ್ ಕೂಡ ಅಲ್ಲ, ಮಧ್ಯಾಹ್ನದ ಶೋ ನಮಗೆ ಕೊಟ್ಟಿದ್ದಾರೆ. ಏಕೆಂದರೆ ದೊಡ್ಡ ಸಿನಿಮಾಗಳ ಅಬ್ಬರದ ಮಧ್ಯೆ ನಮ್ಮದ ಒಂದು ಸಣ್ಣ ಸಿನಿಮಾ ಬಂದಾಗ ಅದನ್ನು ಸೈಡಿಗೆ ತಳ್ಳೋದು ಒಂದು ಈಗ ವಾಡಿಕೆ ಆಗಿಬಿಟ್ಟಿದೆ. ಅದರಲ್ಲಿ ನಾವು ಯುದ್ಧ ಮಾಡಿದಷ್ಟೇ ಕಷ್ಟಪಟ್ಟು ಒಂದಷ್ಟು ಸ್ಕ್ರೀನ್ಗಳನ್ನು ಗಳಿಸ್ಕೊಂಡು ಮಧ್ಯಾಹ್ನದ ಶೋ ಕೊಟ್ಟಿದ್ದಾರೆ. ಅದರಲ್ಲೂ ಅಷ್ಟು ಜನ ಕಿಕ್ಕಿರೋದು ಬಂದು ಮಕ್ಕಳನ್ನು, ವಯಸ್ಸಾದ 90 ವರ್ಷದ ವೃದ್ಧರನ್ನು ಕರ್ಕೊಂಡ್ಬರ್ತಿದ್ದಾರೆ, ವೀಲ್ ಚೇರ್ನಲ್ಲಿ ಬರ್ತಿದ್ದಾರೆ ಜನ. ನಾವು ನೋಡಿದ ಶೋಗೆ ಮುಂಚೆ ಇನ್ನೊಂದು ಶೋ ಇತ್ತು ಇಲ್ಲಿ ಕೋಣನಕುಂಟೆ ಕ್ರಾಸ್ನಲ್ಲಿ, ಅದು ಹೌಸ್ಫುಲ್ ಹೋಯಿತು. ಸೊ ಹೀಗೆ ಪ್ರತಿಕ್ರಿಯೆ ಅದ್ಭುತವಾಗಿದೆ. ವೀಕೆಂಡಲ್ಲಿ ಎಲ್ಲ ಶೋಸು ಹೌಸ್ಫುಲ್ ಹೋಯಿತು. ಮೈಸೂರಿನಲ್ಲಿ 3 ದಿನಕ್ಕೆ ಟಿಕೆಟ್ ಇಲ್ಲ. ಸೊ ಯಾಕೆ ಈ ಥರ ಆಗ್ತಿದೆ ಅಂದರೆ, ಪುರಂದರದಾಸರ ಕೃತಿಗಳ ಶಕ್ತಿ, ದಾಸ ಸಾಹಿತ್ಯದ ಶಕ್ತಿ, ಆಮೇಲೆ ವಿದ್ಯಾಭೂಷಣರು 60 ವರ್ಷಗಳು ಮಾಡಿರ್ತಕ್ಕಂಥ ಸಾಧನೆ. ಕರೆಕ್ಟ್. ಅವರಿಂದ ಜನಗಳು ಬರ್ತಿದ್ದಾರೆ, ಬಂದು ಆ ದಾಸ ಸಾಹಿತ್ಯದ ವೈಭವವನ್ನು ಆ ದೊಡ್ಡ ಪರದೆ ಮೇಲೆ ನೋಡಿ ಆಸ್ವಾದಿಸಿ ಭಾವಪರವಶರಾಗಿ ಆ ಭಕ್ತಿರಸ ತುಂಬಿಕೊಂಡು ನಮಗೆಲ್ಲ ಅಭಿನಂದನೆಗಳು ಹೇಳಿಬಿಟ್ಟು ನನ್ನ ಜೊತೆ ಫೋಟೋ ತೆಕ್ಕೋತಾರೆ. ನಾನೇನು ಮಾಡಿಲ್ಲ ಅಂತ ನನ್ನ ಭಾವನೆ, ನನ್ನ ಜೊತೆ ಫೋಟೋ ತೆಕ್ಕೋತಾರೆ. ಯಾಕಿದು ಸಮಾಧಾನ ಅಂತಂದರೆ, ಇದಕ್ಕೋಸ್ಕರ ಕಾಯ್ತಾ ಇರ್ತೀವಿ ನಾವು. ಯಾಕೆ ಅಂದರೆ, ನಾವು ಫೋಟೋ ತೆಗೆಸ್ಕೊಳ್ಳೋದಕ್ಕಲ್ಲ, ಜನಗಳ ಕಣ್ಣಲ್ಲಿ ಆ ಭಕ್ತಿರಸ ಮೂಡಿಸ್ಬೇಕು ಅಂತ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಇದು. ಅದನ್ನು ನೋಡಿದಾಗ ಭಾಳ ಸಂತೋಷ ಆಗುತ್ತೆ. ನಾನು ಪ್ರತಿ ಸ್ಕ್ರೀನ್ಗೂ ಹೋಗ್ತಿದ್ದೀನಿ. ನಾನು ಟೆಂಪಲ್ ರನ್ ಮಾಡ್ತಿದ್ದೀನಿ. ನಾನೀಗ ಟೆಂಪಲ್ ರನ್ ಅಂತ ಒಂದು ಗೇಮ್ ಇದೆ ನೋಡಿ. ಐ ಸೇ ಫಾರ್ ದಿಸ್ ಒನ್ ಇಟ್ ಇಸ್ ಎ ಟೆಂಪಲ್ ರನ್. ಯಾಕೆ ಅಂತಂದರೆ, ಪ್ರತಿಯೊಂದು ಸ್ಕ್ರೀನು ಒಂದು ಗರ್ಭಗುಡಿ ನನಗೀಗ. ಯಾಕೆಂದರೆ ಪುರಂದರದಾಸರು ಆ ಹರಿನಾಮ ಸಂಕೀರ್ತನ ಸ್ಕ್ರೀನ್ ಬಂದವರೆಲ್ಲ ಭಕ್ತಾದಿಗಳು ನಾಮ ಸಂಕೀರ್ತನ ಕೇಳಕ್ಕೆ ಬರ್ತಿದ್ದಾರೆ. ನಾನು ಟೆಂಪಲ್ ರನ್ ಮಾಡ್ತೀನಿ. ನನ್ನ ಅದೃಷ್ಟಕ್ಕೆ ಯಾವುದು ಓವರ್ಲ್ಯಾಪ್ಡ್ ಟೈಮಿಂಗ್ಸೇ ಇಲ್ಲ ಬೆಂಗಳೂರಿನಲ್ಲಿ. ಒಂದಾದ್ಮೇಲೆ ಒಂದು ಶೋ ಇದೆ, ಅಲ್ಲಿ ಹೋಗ್ತೀನಿ, ಅಲ್ಲಿ ನೋಡ್ತೀನಿ, ಅವ್ರ ಹತ್ರ ಮಾತನಾಡ್ತೀನಿ, ಇನ್ನೊಂದು ಕಡೆ ಹೋಗ್ತೀನಿ. ಬೆಂಗಳೂರು ಟ್ರಾಫಿಕ್ನಲ್ಲಿ ಸುತ್ತಾಡ್ತಾ ಇಷ್ಟನ್ನು ಮಾಡ್ತಾ ಬಹಳ ಆನಂದ ಕೊಟ್ಟಿದೆ. ಊಟ, ತಿಂಡಿ, ನಿದ್ರೆ ಎಲ್ಲದೂ ಕಾಂಪ್ರಮೈಸ್ ಆಗಿದೆ. ಆದರೆ ಆ ಹರಿನಾಮ ಸಂಕೀರ್ತನೆ ನಡೀತಿದೆಯಲ್ಲ, ಅದ್ರ ಮುಂದೆ ಯಾವುದು ಬೇಡ. ಸೊ ಹಾಗಾಗಿ ಜನರ ಪ್ರತಿಕ್ರಿಯೆ ಅದ್ಭುತವಾಗಿದೆ. ಹಾಗೆ ನೋಡೋಕೆ ಹೋದರೆ ಗಾಂಧಿನಗರದಲ್ಲಿ ಇಟ್ಸ್ ನೌ ದ ಟಾಕ್ ಆಫ್ ದ ಟೌನ್. ಯಾಕೆ ಅಂತಂದರೆ, ಪಬ್ಲಿಸಿಟಿ ಇಲ್ಲ, ರೆಗ್ಯುಲರ್ ಪಬ್ಲಿಸಿಟಿ, ಅವ್ರ ಕಣ್ಣಿಗೆ ಏನು ಕಾಣಿಲ್ಲ, ಒಂದು ಪೋಸ್ಟರ್ ಅಂಟಿಸಿಲ್ಲ. ಅವರು ನಮ್ಮ ಒಬ್ಬರು ಡಿಸ್ಟ್ರಿಬ್ಯೂಟರ್ ಇದ್ದಾರೆ, ಹೆಲ್ಪ್ ಮಾಡಿದ್ರು ಸಿನಿಮಾ ಥಿಯೇಟರ್ಗಳನ್ನು ತೊಗೊಳಕ್ಕೆ. ಅವ್ರಿಗೆ ಕೇಳ್ತಿದಾರಂತೆ, ಏನ್ರಿ ಯಾವುದ್ರಿ ಇದು ಸಿನಿಮಾ, ನಾವು ಎಷ್ಟು ಕಷ್ಟಪಟ್ಟು ಏನೇನೋ ಮಾಡ್ತೀವಿ, ಜನಗಳು ಬರಲ್ಲ, 10 ಜನ ಇರಲ್ಲ, ಇದು ಯಾವ ದೊಡ್ಡ ಪ್ರೊಡಕ್ಷನ್ ಹೌಸು ಅಲ್ಲ, ಯಾರು ಕೇಳೇ ಇಲ್ಲ ಕರಿಗಿರಿ ಫಿಲ್ಮ್ಸ್ ಅಂತ. ಇದು ನಂದು ಮೊದಲನೇ ಅಟೆಂಪ್ಟು. ವಿದ್ಯಾಭೂಷಣರು ಯಾವತ್ತೂ ಚಿತ್ರರಂಗದಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಸೊ ಇದು ಯಾಕಾಗಿದೆ ಅಂತಂದರೆ, ದಾಸ ಸಾಹಿತ್ಯದ ಶಕ್ತಿ. ಖಂಡಿತ ಸರ್. ಸರ್, ಕರಿಗಿರಿ ಫಿಲ್ಮ್ಸ್ ಬಗ್ಗೆ ನೀವು ಹೇಳೋದಾದರೆ ಒಂದು ಸಂಕ್ಷಿಪ್ತವಾಗಿ. ಕರಿಗಿರಿ ಫಿಲ್ಮ್ಸ್ ಹೆಸರು ಹುಟ್ಕೊಂಡಿದ್ದೆ ನಮ್ಮಪ್ಪ ಯೋಗ ನರಸಿಂಹ, ಕರಿಗಿರಿ ಕ್ಷೇತ್ರದ ಯೋಗ ನರಸಿಂಹನಿಂದ. ನಾವೆಲ್ಲ ಆ ಒಕ್ಕಲ್ನವರು. ದೇವರಾಯನದುರ್ಗ ನಮ್ಮ ಮಂದೆ ಇಡೀ ಬಂತದ್ದು ದೇವರಾಯನದುರ್ಗದ ಲಕ್ಷ್ಮೀ ನರಸಿಂಹ, ಯೋಗ ನರಸಿಂಹ. ಸೊ ಹಾಗಾಗಿ ಈ
ಚಿತ್ರದ ಪ್ರೊಡಕ್ಷನ್ ಹೆಸರು ನಾವು ಕರಿಗಿರಿ ಫಿಲ್ಮ್ಸ್ ಅಂತಲೇ ಇಟ್ಟಿರೋದು. ಸೊ ಕರಿಗಿರಿ ಫಿಲ್ಮ್ಸ್ ಬಗ್ಗೆ ಹೇಳಬೇಕು ಅಂತಂದರೆ, ಈ ದೇಶದ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಆ ಒಂದು ಆಧ್ಯಾತ್ಮಿಕ ನೆಲೆಯಲ್ಲಿರ್ತಕ್ಕಂಥ ಒಂದು ವಸ್ತುವನ್ನು ನಾವು ಪರದೆ ಮೇಲೆ ತಂದು ಆಧುನಿಕ ತಂತ್ರಜ್ಞಾನವನ್ನು ಅಳವಡಿಸ್ಕೊಂಡು ಮಾಡರ್ನ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್ ಏನು ಜನಗಳು ಅದರ್ ಸಿನಿಮಾಸ್ನಲ್ಲಿ ಪಡ್ಕೋತಾರೆ. ಈಗ ಏನಾಗ್ಬಿಟ್ಟಿದೆ ಅಂದರೆ, ಜನರಲ್ ಆಡಿಯನ್ಸಲ್ಲಿ ಟೆಕ್ನಿಕಲ್ ಬ್ರಿಲಿಯನ್ಸ್ ಇರಲ್ಲ. ಇದು ಸಹಜವಾಗಿ ಬಂದಿರುತ್ತೆ. ಯಾಕೆ ಅಂತಂದರೆ ಅದನ್ನೆಲ್ಲ ಕಟ್ಕೊಡ್ಬೇಕು ಅಂದರೆ ಲಕ್ಷ್ಮಿ ಬೇಕೇ ಬೇಕು. ಸೊ ಲಕ್ಷ್ಮಿ ಇಲ್ಲದೆ ಮಾಡೋದು ಕಷ್ಟ ಆಗುತ್ತೆ. ನಾವು ಅಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರೆ ಟೆಕ್ನಿಕಲಿ ವಿ ಕೆನಾಟ್ ಬ್ರಿಂಗ್ ಔಟ್ ಎ ಬ್ರಿಲಿಯಂಟ್ ಸಿನಿಮಾ. ಸೊ ಆ ಒಂದು ಸ್ಟೀರಿಯೋ ಟೈಪ್ಡ್ ಥಿಂಕಿಂಗ್ನ ಹೊಡಿಬೇಕು ಅಂತ ಹೇಳಿ ನಾವು ಇಲ್ಲಿ ಎಲ್ಲೂ ಈ ಸಿನಿಮಾ ಚಿಕ್ಕದಾಗಿರಬಹುದು, ಡ್ಯೂರೇಷನಲ್ಲಿ ಆಗಬಹುದು, 1 ಗಂಟೆ 40 ನಿಮಿಷ ನಮ್ಮ ಸಿನಿಮಾ ಅವಧಿ ಇದೆ. ಪಾತ್ರಗಳು ಆ ಅಣ್ಣಯ್ಯ ಹೇಳ್ದಂಗೆ ಪಾತ್ರಗಳು ಕಮ್ಮಿ ಇದೆ. ಯಾಕೆ ಸುಮ್ಮನೆ ಕಮ್ಮಿ ಇಟ್ಟಿಲ್ಲ ನಾವು? ಆ ಪ್ರಪಂಚದಲ್ಲಿ ಆ ಶತಮಾನದಲ್ಲಿ ಹಾಗೇ ಇರ್ತಿದ್ದು. ಈ ಎಕ್ಸ್ಪ್ಲೋಡೆಡ್ ಪಾಪ್ಯುಲೇಷನ್ ಇರ್ತಿರ್ಲಿಲ್ಲ. ಇನ್ನೊಂದು ನೀವು ನೋಡಿದ ಹಾಗೆ ಆ ವೇಗವನ್ನು ನಾವು ಬಹಳ ರಿಸರ್ಚ್ ಮಾಡಿ ಬಹಳ ಕನ್ವಿಕ್ಷನಿಂದ ಇಟ್ಟಿರೋ ವೇಗ ಅದು. ಈ ಫಾಸ್ಟ್ ಪೇಸ್ಡ್ ವೇಗಕ್ಕೆ ನಾವು ಅಳವಡಿಸ್ಬಿಟ್ರೆ ಅದನ್ನು ಕನೆಕ್ಟ್ ಆಗೋ ಕಾಲ 15ನೇ ಶತಮಾನ ಅನಿಸಲ್ಲ. ಈವನ್ ಇಫ್ ಯು ಸಿ, ವಿ ಹ್ಯಾವ್ ನಾಟ್ ಗೋನ್ ಫಾರ್ ದ ಸಿನಿಮಾಸ್ಕೋಪ್ ಇಲ್ಲದೆ ಈಗ ಸಿನಿಮಾನೇ ಮಾಡಲ್ಲ ನಾವು. ವಿ ಹ್ಯಾವ್ ಸ್ಟಕ್ ಟು ದ ಓಲ್ಡರ್ ಸಿನಿಮಾಸ್ ಆಫ್ 16:9 ಆಸ್ಪೆಕ್ಟ್ ರೇಷಿಯೋ. 16:9 ಇಟ್ಟಿದ ತಕ್ಷಣ ಹೆಡ್ರೂಮ್ ಜಾಸ್ತಿ ಸಿಗುತ್ತೆ. ಪ್ಲಸ್ ನಿಮಗೆ ಅಲ್ಲೇ ಇದ್ದೀವಿ ಅನ್ನೋ ಒಂದು ಭಾವ ಬರುತ್ತೆ. ನೀವು ಕೂತು ಸಿನಿಮಾ ನೋಡ್ತಿದ್ದೀವಿ ಅನ್ಸಲ್ಲ, ನಾವು ಆ ಪ್ರಪಂಚದಲ್ಲೇ ವಿಹರಿಸ್ತಾ ಇದ್ದೀವಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಇಷ್ಟೆಲ್ಲ ಪಾಯಿಂಟ್ಗಳನ್ನು ಇಟ್ಕೊಂಡು ಒಂದು ಸಿನಿಮಾ ಮಾಡಿದಾಗ ಟೆಕ್ನಿಕಲಿ ಕೂಡ ಚೆನ್ನಾಗಿ ಮಾಡ್ಬೋದು. ಆಗಲೇ ಹೇಳ್ದಂಗೆ ಲಕ್ಷ್ಮಿ ವೆರಿ ಇಂಪಾರ್ಟೆಂಟ್, ಬಟ್ ಹೇಗೆ ಲಕ್ಷ್ಮೀನ ವಿನಿಯೋಗಿಸ್ತೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್. ಲಕ್ಷ್ಮೀನ ಹರಿಯ ಸೇವೆಯಲ್ಲಿ ಉಪಯೋಗಿಸಿದ್ರೆ ಲಕ್ಷ್ಮಿ ಬಹಳ ಸಂತೋಷಪಟ್ಟು ನಮ್ಮ ಪ್ರಾಜೆಕ್ಟ್ನು ಸಕ್ಸಸ್ ಪಡಿಸ್ತಾಳೆ. ವೆನ್ ಲಕ್ಷ್ಮಿ ಈಸ್ ಯೂಸ್ಡ್ ಇನ್ ಸರ್ವಿಸ್ ಆಫ್ ಕೃಷ್ಣ, ಇಟ್ಸ್ ಇನ್ ದ ರೈಟ್ಫುಲ್ ಪೊಸಿಷನ್, ಇಟ್ಸ್ ಕಂಫರ್ಟಬಲ್ ಪೊಸಿಷನ್. ಸೊ ಅದು ಇಲ್ಲ ಆಗಿದೆ. ಸೊ ಇದನ್ನು ಮಾಡಿದಾಗ ನಮಗೆ ಈವನ್ ಗಳಿಕೆ ಏನಿದೆ, ಅವಳು ಮತ್ತೆ ನಮ್ಮ ಹತ್ರ ದಯ ತೋರಿ ಬರ್ತಾಳೆ. ಯಾಕೆ ಅಂತಂದರೆ ಶಿ ನೋಸ್ ಇಟ್ ಈಸ್ ಫಾರ್ ದ ರೈಟ್ ಸರ್ವಿಂಗ್ ಪರ್ಪಸ್. ಸೊ ಶಿ ವಾಂಟ್ಸ್ ಟು ಗ್ಲೋರಿಫೈ ಹರ್ ಹಸ್ಬೆಂಡ್ ಮೋರ್. ಸೊ ಶಿ ವಿಲ್ ಕಮ್ ಬ್ಯಾಕ್. ಆ ನಂಬಿಕೆ ನನ್ನಲ್ಲಿದೆ, ಈಗ ಶುರುವಾಗಿದೆ. ಬಟ್ ಈ ಒಂದು ಏನು ನಡೀತಿದೆ ಅದನ್ನು ನೋಡಿದ್ರೆ ನನಗೆ 100% ಕನ್ವಿಕ್ಷನ್ ಇದೆ, ಇದು ನಾವು ಮಾಡ್ತಿರೋದಲ್ಲ, ಅವಳೇ ಮಾಡಿಸ್ತಿರೋದು. ಸೊ ಶಿ ಈಸ್ ಟೇಕನ್ ಚಾರ್ಜ್ ನೌ. ಶಿ ಈಸ್ ಡೂಯಿಂಗ್ ಆಲ್ ಬಿಕಾಸ್ ವಿ ಆರ್ ಗ್ಲೋರಿಫೈಯಿಂಗ್ ಹರ್ ಹಸ್ಬೆಂಡ್ ಥ್ರೂ ಪುರಂದರದಾಸ. ನಿಮ್ಮ ಹಿಂದೆ ಇದೆ ಯಾವಾಗಲೂ ಆ ಶಕ್ತಿ, ದೈವಿಕ ಶಕ್ತಿಯೇ, ಈ ಶಕ್ತಿಯೇ ಎಲ್ಲ ಆಗ್ತಿರೋದು. ಅದು ನನಗೆ ದೃಢವಾದ ನಂಬಿಕೆ ಇದೆ. ಅದು ಡೇ 1 ಇಂದ ಕಾನ್ಸೆಪ್ಷನ್ ಇಂದ ಎಕ್ಸಿಕ್ಯೂಷನ್ವರೆಗೂ ನಾವು ಹಾರ್ಡ್ ಕೋರ್ ಮಳೆಗಾಲದಲ್ಲಿ ಶೂಟ್ ಮಾಡಿದ್ವಿ. ಯಾವ ಸಿನಿಮಾ ಶೂಟಿಂಗು ನಡೀತಿರಲಿಲ್ಲ. ಅದೇನು ಬಂಡ ಧೈರ್ಯವೋ ಗೊತ್ತಿಲ್ಲ. ಅದು ವಿದ್ಯಾಭೂಷಣರನ್ನು ಬೆಂಗಳೂರಿನಿಂದ ಆಚೆ ಕರ್ಕೊಂಡು ಹೋಗಿ ಅವರ ನೇಮ ನಿಷ್ಠೆ ಅನುಷ್ಠಾನಗಳಿಗೆ ಬದ್ಧವಾಗಿ ಶೂಟಿಂಗ್ ಮಾಡೋದು ಇಟ್ಸ್ ನಾಟ್ ಈಸಿ. ಪಾಪ ಅವ್ರು 3 ಗಂಟೆಗೆ ಹೇಳ್ಬೇಕಿತ್ತು ಎವ್ರಿ ಡೇ. 7:30 ಮೊದಲನೇ ಶಾಟು ಕೆರೆ ತಣ್ಣೂರಲ್ಲಿ. ನಮ್ಮ ಮನೆ ಇರೋದು ಮೈಸೂರಿನಲ್ಲಿ. ಅವರು ಹೋಟೆಲ್ನಲ್ಲಿ ಉಳಿಸೋಕ್ಕಾಗಲ್ಲ ಅವರನ್ನು. ನಮ್ಮ ಮನೆಯಲ್ಲೇ ಮೇಲೆ ಇನ್ನೊಂದು ಮನೆ ಇದೆ, ಅದನ್ನು ಹೊಸದಾಗಿ ಖರೀದಿ ಮಾಡಿದ್ದು. ಬಾಡಿಗೆ ಕೊಡೋದು ಬೇಡ, ಸಿನಿಮಾ ಶುರು ಆಗ್ತಿದೆ, ಗುರುಗಳು ಬಂದರೆ ಉಳ್ಕೊಳ್ಬೋದು ಅಂದ್ಬಿಟ್ಟು ಅಲ್ಲಿ ಫರ್ನಿಷ್ ಮಾಡಿ ಅವ್ರು ಉಳ್ಕೊಳ್ತಿದ್ರು. 2:15 ಎದ್ದು ನಾನು ಗೀಸರ್ ಸ್ವಿಚ್ ಹಾಕ್ತಿದ್ದೆ. 3 ಗಂಟೆಗೆ ಎದ್ದು ಅವರು ಸ್ನಾನ ಸಂಧ್ಯಾವಂದನೆ ಮಾಡಿ, ಅವರು ಜಪ 1.5 ಗಂಟೆ ಆಗಬೇಕು, ವಾಯುಸ್ತುತಿ ಆಗಬೇಕು, ಇಷ್ಟೆಲ್ಲ ಮುಗಿಸ್ಕೊಂಡು ಆಮೇಲೆ ಅವ್ರಿಗೆ ಸ್ವಲ್ಪ ಫ್ರೆಂಚ್ ಬಿಯರ್ಡ್ ಬರುತ್ತೆ. ನ್ಯಾಚುರಲಾಗಿ ಅವ್ರು ಇಲ್ಲಿ ಬರಲ್ಲ, ಅದನ್ನು ನಾನು ಟ್ರಿಮ್ ಮಾಡಿ ನಾನು ಸ್ನಾನ ಸಂಧ್ಯಾವಂದನೆ ಮಾಡಿ 6:15 ಮನೆ ಹೆಂಗಸರೆಲ್ಲ 3 ಗಂಟೆಗೆ ಎದ್ದು ಬಾಳೆ ಎಲೆ ಅಡುಗೆ ಮಾಡೋರು. 2 ಪಲ್ಯ, ಕೋಸಂಬರಿ, ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿ, ಹುಳಿ ಸಾರು. 6:15 ಊಟ ಮುಗಿಸಿ ನಾವು ಒಂದು ಚಿತ್ರೀಕರಣದ ಹಿಂದೆ ಇಷ್ಟೆಲ್ಲ ಇಡೀ ನನ್ನ ಕುಟುಂಬ ನಿಂತಿದೆ. ಆ ಶಕ್ತಿ ಇದ್ರೆ ನೀವು ಕೇಳಿದ ಪ್ರಶ್ನೆ ಕರಿಗಿರಿ ಫಿಲ್ಮ್ಸ್ ಏನು ಅಂತ. ಇದೇ ಕರಿಗಿರಿ. ಹೌದು ಸರ್. ಇದು ಎಷ್ಟು ದಿನದ ಚಿತ್ರೀಕರಣ ಸರ್? ಚಿತ್ರೀಕರಣ ನಾವು ಸುಮಾರು 3.5 ತಿಂಗಳುಗಳ ಕಟ್ಲೆ ಮಾಡಿದ್ದೀವಿ. ಆದರೆ ಪ್ರೀ ಪ್ರೊಡಕ್ಷನ್, ಪೋಸ್ಟ್ ಪ್ರೊಡಕ್ಷನ್ ಬಹಳ ವರ್ಕ್ ಮಾಡಿದ್ದೀವಿ. ಸೊ ಟೋಟಲ್ 1 ಇಯರ್ ಪ್ರಾಜೆಕ್ಟ್ ಇದು. ಹೌದು, ನೀವು ಹೋದ ನವೆಂಬರ್ಗೆ ಸ್ಟಾರ್ಟ್ ಮಾಡಿ, ಹೋದ ನವೆಂಬರ್ಗೆ ಕನ್ಸೆಪ್ಷನ್ ಇಂದ ಹೇಳೋದಲ್ಲ ಎಕ್ಸಿಕ್ಯೂಷನ್ವರೆಗೂ, ರಿಲೀಸ್ವರೆಗೂ 1 ವರ್ಷ ಆಗಿದೆ. 1 ವರ್ಷದ ಯಾನ. ಚಿತ್ರ ಪೂರ್ತಿ ನಾವು ಆ ಮ್ಯೂಸಿಕ್ ಕೇಳ್ತಾನೇ ಇರ್ತೀವಿ. ಅದರ ಒಂದು ಆ ಸಂಭಾಷಣೆಗಿಂತ ಜಾಸ್ತಿ ಅದನ್ನು ನೀವು ಅಳವಡಿಸ್ಕೊಂಡಿದ್ದು. ಹೌದು, ನಾನು ಸ್ಕ್ರಿಪ್ಟ್ ಬರೆದಾಗ ಡೈಲಾಗ್ಸ್ಗಳು ಇದ್ದವು, ಇಲ್ಲ ಅಂತಲ್ಲ. ವಿದ್ಯಾಭೂಷಣರ ಹತ್ರ ಹೋದಾಗ ಮೊದಲು ಹೇಳಿದ್ದು ಒಂದೇ ಮಾತವರು, ನನಗೆ ನಟನೆ ಬರಲ್ಲ, ನಾನು ನಟನೇ ಅಲ್ಲ,
ಭಾಳ ಭಯ ಆಗತ್ತೆ ನನಗೆ ಕ್ಯಾಮ್ರಾ ಫೇಸ್ ಮಾಡೋದಕ್ಕಾಗಲ್ಲ, ನನ್ನ ಬಿಟ್ಟು ಬಿಡಿ, ನಾನು ಎಷ್ಟು ಬೇಕಾದ್ರೆ ಹಾಡು ಕೊಡ್ತೀನಿ ನಿಮಗೆ, ನಟನೆ ಬರಲ್ಲ. ಭಾಳ ಅದೆಲ್ಲ ಕಡೆ ಹೇಳಿದ್ದೀನಿ ನಾನು. 3 ತಿಂಗಳುಗಳ ಸತತ ಪರೀಕ್ಷೆ ಮಾಡಿದ್ದಾರೆ ನನ್ನ. ಆಮೇಲೆ ಆ ರಾಮಚಂದ್ರನ ಪ್ರತಿಷ್ಠಾಪನೆ ಆಯ್ತಲ್ಲ ಈ ವರ್ಷ ಅಯೋಧ್ಯೆಯಲ್ಲಿ. ಆ ದಿನ ಅವರ ಪುರಂದರ ಆಶ್ರಮದಲ್ಲಿ ಪುರಂದರದಾಸರ ವಿಗ್ರಹದ ಮುಂದೆ ನನಗೆ ಅನುಗ್ರಹ ಮಾಡಿದ್ರು ಅವರು, ಮಾಡ್ತೀನಿ ಈ ಪಾತ್ರ ಅಂತ. ಆವತ್ತು ಅವ್ರು ಹೇಳಿದ್ದು ಉಂಟು, ಪುರಂದರದಾಸರ ಅಷ್ಟು ಸುಂದರವಾದ ಕೃತಿಗಳಿದೆ, ಎಲ್ಲ ಇಟ್ಟಿದ್ದೀರಿ, ಇನ್ನೂ 1-2 ಜಾಸ್ತಿನೇ ಇಡಿ, ಸಂಭಾಷಣೆ ಕಮ್ಮಿ ಮಾಡಿಬಿಡಿ, ನನಗೂ ಅದು ಸುಲಭ ಆಗುತ್ತೆ. ಆಗ ನನಗನ್ಸಿದ್ದು ಒಂದು, ಪುರಂದರದಾಸರು ಲಕ್ಷಾಂತರ ಕೃತಿಗಳನ್ನು ಬಿಟ್ಟು ಹೋಗಿರ್ಬೇಕಾರೆ ಅವರು ಅದು ಆತ್ಮಾನುಭವದ ಕೃತಿಗಳು. ನಾನು ಯೋಚಿಸಿ ನನ್ನ ಮನಸ್ಸಿಗೆ ಬಂದು ಮೆಂಟಲ್ ಕಾನ್ಕಾಕ್ಟೆಡ್ ಡೈಲಾಗ್ಸ್ ಬರೆಯೋದಿರಲ್ಲ, ಅರ್ಥನೇ ಇಲ್ಲ. ಎಷ್ಟು ಬೇಕೋ ಅಷ್ಟು ಅಲ್ಲಿ ಎಲ್ಲಿಗೆ ಬೇಕೋ ಅಲ್ಲಿ ಮಾತ್ರ ಡೈಲಾಗ್ಸ್ ಇಟ್ಕೊಂಡು ಅವ್ರು. ಆಮೇಲೆ ಇನ್ನೊಂದಿದೆ, 2ನೇ ಕಾರಣ, ಕೃತಿಗಳು ಬೇರೆ ಕೆಲವು ಸಂಗೀತ ವಿದ್ವಾಂಸರು ಅವರು ಇವರು ಒಂದಷ್ಟು ಕೃತಿಗಳನ್ನು ಹಾಡಬೇಕಾದ್ರೆ ಸಂಗತಿಗಳನ್ನು ಸೇರಿಸಿ ಬಹಳ ಕ್ಲಿಷ್ಟಕರವಾದಂಥ ಒಂದು ಇದು ಲಿರಿಕ್ಸ್ ಇರುತ್ತೆ. ಪುರಂದರದಾಸರ ಮಿಷನ್ನೇ ಟು ಸಿಂಪ್ಲಿಫೈ ದ ತತ್ವಶಾಸ್ತ್ರ ಇನ್ ದ ಸಿಂಪಲ್ ಲ್ಯಾಂಗ್ವೇಜ್. ಸೊ ಹಾಗಾಗಿ ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದು, ಇದಕ್ಕಿನ್ನ ಸುಲಭವಾಗಿ ಸರಳವಾಗಿ ಮಕ್ಕಳಿಗೂ ಅರ್ಥವಾಗೋ ಥರ ಇನ್ಯಾರು ಬರೆಯೋದಕ್ಕೆ ಸಾಧ್ಯ? ಸಂಗೀತವನ್ನು ಕೃಷ್ಣ ಎನ್ನಬಾರದೆ, ಮಲಗೆದ್ದು ಮೈ ಮುರಿದು ಸರಳವಾದ ಭಾಷೆ, ಸರಳವಾದ ಭಾಷೆಯಲ್ಲಿ ಮಾತನಾಡೋ ಥರ ಇರ್ಬೇಕಾರೆ ನಾನು ಯಾಕೆ ಮಾತನಾಡಿಸ್ಬೇಕು ಅವ್ರ ಕೈಲಿ? ಮಾತನಾಡಿಸ್ಬೇಕು ಅಂದರೆ ಪುರಂದರದಾಸರೇ ಒಂದಷ್ಟು ಸಂಭಾಷಣೆ ಬರೆದಿಟ್ಟು ಹೋಗಿದ್ದಾರೆ, ಖಂಡಿತ ಯೂಸ್ ಮಾಡ್ತಿದ್ವಿ. ಅವ್ರ ಹಾಡುಗಳನ್ನೇ ಸಂಭಾಷಣೆ ರೂಪದಲ್ಲಿ ಮಾಡಿಟ್ಟು ಹೋಗಿದ್ದಾರೆ. ಅಲ್ಲ, ಅವ್ರ ಬದುಕೆ ಹಾಡು. ಹೌದು, ದಾರಿ ಉದ್ದಕ್ಕೂ ಹಾಡ್ಕೊಂಡೋಗಿ ಜೀವನದುದ್ದಕ್ಕೂ ಹಾಡೇ. ಹಾಗಾಗಿ ಸಂಗೀತ ಪಿತಾಮಹ ಅಂತ ಅವ್ರು ಕರೆದಿದ್ದವ್ರು. ಸೊ ಆ ಒಂದು ಕಾರಣದಿಂದ ನಿಮಗೆ ಕೆಲವ್ರಿಗೆ ಅನಿಸ್ಬೋದು ಬಹಳ ಹಾಡುಗಳಿವೆ, 2 ಥರನೂ ಪ್ರತಿಕ್ರಿಯೆ ಬರ್ತಿದೆ, ಇನ್ನೊಂದಷ್ಟು ಡೈಲಾಗ್ಸ್ ಇಟ್ಟಿದ್ರೆ ಚೆನ್ನಾಗಿರೋದು ಕೆಲವ್ರು ಹೇಳ್ತಾರೆ. ಇನ್ನೊಬ್ಬರು ತಾಯಿ ಬಂದು ಹೇಳಿದ್ರು ಇವತ್ತು, ಅವ್ರು ಒಂದು 85 ವರ್ಷ, ಇನ್ನೊಂದು ತುಂಬ ಹಾಡುಗಳು ಕಮ್ಮಿ ಇಟ್ಬಿಟ್ಟಿದ್ದೀರಿ ನೀವು, ಇನ್ನೊಂದು 10 ಹಾಡು ಹೇಳ್ಬಾರ್ದು ಅಮ್ಮ, 22 ಹಾಡುಗಳು ಇರೋ ಚಿತ್ರವೇ ಬಂದಿಲ್ಲ ಇದುವರೆಗೂ ಅಂತ. 22 ಟ್ರ್ಯಾಕ್ ಇದೆ ಇದರಲ್ಲಿ, 18 ಮೈನ್ ಟ್ರ್ಯಾಕ್ಸ್ ಇದೆ. ಬಟ್ ಜಗದೋದ್ಧಾರನ ಬಿಟ್ ಬೈ ಬಿಟ್ ಬರೋದ್ರಿಂದ ಎಲ್ಲ ಕೌಂಟ್ ಮಾಡಿದ್ರೆ ನಿಮ್ಗೆ 22 ಟ್ರ್ಯಾಕ್ ಇದೆ. ಜಗದೋದ್ಧಾರನ ಬಹಳಷ್ಟು ಮಹತ್ವವಾಗಿ ಅಲ್ಲಿ ಅದು ಕೇಂದ್ರ ಬಿಂದು, ಈ ಚಿತ್ರದ ಕೇಂದ್ರ ಬಿಂದುವೇ ಜಗದೋದ್ಧಾರನ ಹಾಡು. ಕೊನೆಯದಾಗಿ ಪುರಂದರದಾಸರು ಅವರು ಮಲಗಿದ್ದಾಗೂ ಸಹ ಆ ಹಾಡನ್ನೇ ಬಳಸ್ಕೊಂಡು ಕೃಷ್ಣನ ಒಂದು ಪರಿಕಲ್ಪನೆಯನ್ನ ನೀವು ತೋರಿಸಿದ್ರಿ. ಹಾಡನ್ನ ಬೇರೆ ಬೇರೆ ಕಡೆ ಒಂದೊಂದು ಚರಣ ಮಾಡಿರ್ತಾರೆ. ಸೊ ಮಲಗಿದಾಗ ಅದಕ್ಕೆ ಮುಂಚೆ ಅಲ್ಲಿ ಆ ಇನ್ನೊಂದು ಹಾಡನ್ನು ಪ್ಲೇಸ್ ಮಾಡೋದಕ್ಕೆ ಕಾರಣನೂ ಅದೇ, ಮನವ ಶೋಧಿಸಬೇಕು ನಿತ್ಯ. ಆ ಹಾಡು ಇಂಟ್ರಾಸ್ಪೆಕ್ಟ್ ಎವ್ರಿ ಡೇಸ್ ಲೈಫ್. ಎಷ್ಟು ಬ್ಯೂಟಿಫುಲ್ ಆಗಿ ಪುರಂದರದಾಸರು ಹೇಳಿದ್ದಾರೆ. ಹಿ ಈಸ್ ಆಲ್ಸೋ ಇಂಟ್ರಾಸ್ಪೆಕ್ಟಿಂಗ್, ವಾಟ್ ಡಿಡ್ ಐ ಡೂ ಟುಡೇ, ವಾಟ್ ಡಿಡ್ ಹಿ ಡೂ, ಹಿ ಕಂಪೋಸ್ಡ್ ದ ಮಾಸ್ಟರ್ ಪೀಸ್ ಜಗದೋದ್ಧಾರನ. ಸೊ ಇಟ್ ಕೇಮ್ ಇನ್ ಇಸ್ ಡ್ರೀಮ್. ಆ ತುರಿಯಾವಸ್ಥೆಯಲ್ಲಿ ಅದು ಬಂದಿದೆ. ಸೊ ಇಲ್ಲಿ ನಿದ್ರೆ, ಕನಸು, ಎಚ್ಚರ 3 ಅವಸ್ಥೆಗಳನ್ನು ಬಿಟ್ಟು ಇನ್ನೊಂದು ಅವಸ್ಥೆ ಇದೆ, ತುರಿಯಾವಸ್ಥೆ. ಅದು ನನಗಿಲ್ಲ, ಆದರೆ ಪುರಂದರದಾಸರ ಖಂಡಿತ ಇದೆ. ಅವರ ನಿದ್ರೆ ಅಲ್ಲ, ಯೋಗ ನಿದ್ರೆ. ಸೊ ಅವ್ರ ನಿದ್ರೆಯಲ್ಲೂ ಆ ರಿಯಾಲಿಟಿ ಕನೆಕ್ಟ್ ಆಗಿರ್ತಾರೆ, ಆ ರಿಯಾಲಿಟಿಗೆ. ಸೊ ರಿಯಾಲಿಟಿ ಈಸ್ ಲೀಲೆ, ಕೃಷ್ಣ ಲೀಲೆ. ಸೊ ಕೃಷ್ಣ ಲೀಲೆ ಇಲ್ಲಿ ಇರ್ತಾರೆ ಅವರು. ಅದಕ್ಕೆ ನಮಗೆ ಅದು ನಮ್ಮ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ನಮ್ಮ ತಾತ ಯಾವಾಗಲೂ ಹೇಳೋರು, ಪಟ್ಟಾಭಿರಾಮಾಚಾರ್ಯರು, ನಾವು ಮಲಗಿ ಎದ್ದಾಗ ನಮ್ಮ ಕನಸಿನಲ್ಲಿ ನಮಗೆ ಒಳ್ಳೆ ಕನಸು ಬಿದ್ದರೆ ಹೊದ್ಕೊಂಡು ಮಲ್ಕೋತೀವಿ, ಇನ್ನೊಂದು ಸ್ವಲ್ಪ ಬೀಳ್ಲಿ ಕನಸು ಅಂತ. ಮಹನೀಯರಿಗೆ ಕನಸು ಬಿದ್ದಾಗ ಅದು ಕನಸಲ್ಲ, ಅದು ರಿಯಾಲಿಟಿ, ಅದು ಸತ್ಯ. ಅವರು ಎಚ್ಚರವಾಗಿಬಿಡ್ತಾರೆ, ಬೆವತು ಸರ್ಚಾರ್ಜ್ ಆಗಿಬಿಟ್ಟಿರ್ತಾರೆ ಸ್ಪಿರಿಚುವಲ್ ಎನರ್ಜಿಯಿಂದ. ಸೊ ದಟ್ ಈಸ್ ಡಿಫ್ರೆಂಟ್ ಟು ವಾಟ್ ವಿ ಡ್ರೀಮ್. ಇಟ್ ಈಸ್ ನಾಟ್ ಎ ಡ್ರೀಮ್. ಇನ್ನು ಗುರುಗಳು ಹೇಳ್ತಾರೆ ಅದ್ರ ಬಗ್ಗೆ. ಜನಕರಾಜನಿಗೆ ಒಂದು ಸ್ವಪ್ನ ಆಯಿತು, ಅದ್ಭುತ ಸ್ವಪ್ನ. ಎಚ್ಚರಾಗೋಯ್ತು. ವಸಿಷ್ಠರನ್ನು ಕರೆಸ್ದ. ನಾನು ನನ್ನ ನಿಜ ಜೀವನದಿಂದ ಕನಸಿಗೆ ಬಂದುಬಿಟ್ಟಿದ್ದೀನಲ್ಲ ಅಂತಂದ. ನನ್ನ ವಾಸ್ತವದ ಬದುಕಿನಿಂದ ಕನಸಿಗೆ ಬಿದ್ದಲ್ಲ ಯಾಕೆ ಸ್ವಾಮಿ ಅಂತಂದ. ಏನು ಅಂದರು, ಈಗ ಎಲ್ಲರ ಜೊತೆ ವ್ಯವಹಾರ ಮಾಡ್ತೀನಲ್ಲ, ಇದು ಕನಸು, ವಾಸ್ತವ ಅನ್ನೋದು ಪರಮಾತ್ಮ ನಮ್ಮೊಳಗೆ ತಂದುಕೊಟ್ಟ ಅನುಭವ, ಅದು ವಾಸ್ತವ ಅಂತ ಮಾತು. ಇದೇ ತುರಿಯಾವಸ್ಥೆ. 4 ದಶಕಗಳಿಂದ ನೀವು ಈ ದಾಸ ಸಾಹಿತ್ಯದ ಒಂದು ಅಧ್ಯಯನ ಮಾಡ್ತಾ ಬೇರೆ ಬೇರೆ ರಾಷ್ಟ್ರಗಳಿಗೆ ಹೋಗಿ ನೀವು ಅದನ್ನು ಹರಡಿಸುವಂತಹ ಕಾರ್ಯವನ್ನು ಮಾಡಿದ್ದೀರಿ ಸರ್. ಅಲ್ಲಿರುವಂತಹ ಜನರ ಪ್ರತಿಕ್ರಿಯೆ ಹೇಗಿತ್ತು? ಅಲ್ಲಿ ನೀವು ಯಾವ ಥರ ಆ ಒಂದು ಪ್ರೇರಣೆ ನಿಮಗೆ ಹೆಂಗೆ ಸಿಕ್ತು ಆ ಬೇರೆ ಬೇರೆ ದೇಶಗಳಲ್ಲಿ ಹೋಗಿ ಜನರಿಗೆ ಮುಟ್ಟಿಸುವಂತಹ ಕಾರ್ಯದ ಬಗ್ಗೆ?
ದಾಸರ ಹಾಡುಗಳು, ದಾಸರು ಹಾಡಿದ್ದು ಉಗುರಿಗೆ ಹಾಡಲಿಲ್ಲ, ಕೂದಲಿಗೆ ಹಾಡಲಿಲ್ಲ, ಬಣ್ಣಕ್ಕೆ ಹಾಡಲಿಲ್ಲ, ಮನಸ್ಸುಗಳಿಗೆ ಹಾಡಿದರು. ಎಲ್ಲ ಜಗತ್ತಿನ ಎಲ್ಲ ಭಾಗದಲ್ಲೂ ಇರತಕ್ಕಂಥ ಎಲ್ಲ ವ್ಯಕ್ತಿಗಳ ಒಳಗಿರೋದು ಮನಸ್ಸು. ಆ ಮನಸ್ಸಿಗೆ ಮುಟ್ಟತಕ್ಕಂತಹ ಎಲ್ಲ ಕಾಲಕ್ಕೂ ಸಲ್ಲತಕ್ಕಂತಹ, ಎಲ್ಲ ಮನಸ್ಸುಗಳು ಸಲ್ಲತಕ್ಕಂತಹ ಉತ್ತಮವಾಗಿರತಕ್ಕಂಥ ನೀತಿ ಸಂದೇಶಗಳಿರೋದೇ ದಾಸಾಹಿತ್ಯ. ಮತ್ತು ದಾಸರ ಮಾತುಗಳು ಪ್ರಕ್ಷುಬ್ಧವಾದ, ವಿಕ್ಷಿಪ್ತವಾಗಿರತಕ್ಕಂಥ ಮನಸ್ಸುಗಳಿಗೆ ಏನೋ ಒಂದು ತಾಯಿಯ ಮೃದು ಹಸ್ತದ ಸಾಂತ್ವನ ಕೊಡುತ್ತೆ. ಅದನ್ನು ಹೇಗೆ ಹೇಳಬೇಕು ಅನ್ನೋದು ಡೆಲಿವರಿ ಆ್ಯಂಡ್ ಪ್ರೆಸೆಂಟೇಷನ್ ಬಿಕಮ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಆ್ಯಸ್ ಫಾರ್ ದಾಸ್ ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ನನಗೆ ಅದೊಂದು ದೇವರ ಅನುಗ್ರಹ ಮಾಡ್ದ. ವಿದೇಶದ ಯೂನಿವರ್ಸಿಟಿಗಳಲ್ಲಾಗಲಿ, ಅಕಾಡೆಮಿಗಳಲ್ಲಾಗಲಿ, ವಿದೇಶದ ಕಮ್ಯುನಿಟೀಸಿಗಾಗಲಿ, ಬೇರೆ ಬೇರೆ ನ್ಯಾಷನಾಲಿಟೀಸು, ರೇಸಸ್ಗೆಲ್ಲ ನಾನು ಹೇಳ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಸ್ವೀಕಾರ ಮಾಡೋರು ಅಂತಂತಂದರೆ ಆವಾಗ ಅನ್ನಿಸ್ತು ಪುರಂದರದಾಸರು ಬರೆದಿದ್ದು ಬರೀ ಹಂಪೆನವ್ರಿಗೆ, ಕರ್ನಾಟಕದವ್ರಿಗೆ, ಸೌತ್ ಇಂಡಿಯಾದವ್ರಿಗೆ, ಇಂಡಿಯಾದವ್ರಿಗೆ ಅಲ್ಲ. ಒಳ್ಳೆ ಮನಸ್ಸುಗಳು ಎಲ್ಲಿದೆಯೋ ಅಲ್ಲಿ, ಎಷ್ಟು 1000 ವರ್ಷ ಆದಮೇಲೂ ಕೂಡ ಎಲ್ಲ ಒಳ್ಳೆ ಮನಸ್ಸಿದೆಯೋ ಅವರಿಗೆಲ್ಲ ಮುಟ್ಟೋದು, ತಟ್ಟೋದು ದಾಸಾಹಿತ್ಯ. ಫ್ರಾಂಕ್ಫರ್ಟಲ್ಲಿದ್ದೆ ಜರ್ಮನಿ ನಾನು. ಐ ಗಾಟ್ ಎ ಟೆಲಿಫೋನ್ ಕಾಲ್ ಬಂತು. ಆರ್ ಯು ಮಿಸ್ಟರ್ ಪಾರ್ಥಸಾರಥಿ? ಹೌದು ಅಂತಂದೆ. ಹೌ ಫ್ರೀ ಯು ಆರ್ ದಿಸ್ ವೆನ್ಸ್ಡೇ ಅಂತಂದರು. ಹೂ ಆರ್ ಯು ಆ್ಯಂಡ್ ವೈ ಶುಡ್ ಐ ಮೇಕ್ ಫ್ರೀ ಆನ್ ವೆನ್ಸ್ಡೇ? ವೇರ್ ಫ್ರಮ್ ಯು ಆರ್ ಸ್ಪೀಕಿಂಗ್ ಅಂದೆ. ಐ ಆಮ್ ಮಾಲೋಲಾ, ಐ ಆಮ್ ಫ್ರಮ್ ಬರ್ಲಿನ್. ಐ ವಾಂಟ್ ಯು ಟು ಬಿ ಇನ್ ಬರ್ಲಿನ್ ಆನ್ ದಿಸ್ ವೆನ್ಸ್ಡೇ ಅಂತಂದ. ನಾನು ಫಸ್ಟ್ ಆಫ್ ಆಲ್ ಐ ಡೋಂಟ್ ಬಿಲೀವ್ ಯು ಅಂದೆ. ಯಾಕೆ ಅಂದ, ಯುವರ್ ಆಕ್ಸೆಂಟ್ ಈಸ್ ಫುಲ್ ಜರ್ಮನ್ ಆಕ್ಸೆಂಟ್. ಯು ಸೇ ಇಟ್ ಈಸ್ ಮಾಲೋಲಾ. ಮಾಲೋಲಾ ಈಸ್ ಎ ಇಂಡಿಯನ್ ನೇಮ್, ಸೌತ್ ಇಂಡಿಯನ್ ನೇಮ್. ಸೊ ಐ ಡೋಂಟ್ ಅಗ್ರಿ ಅಂತಂದೆ. ಎಸ್, ಐ ಆಮ್ ಎ ಜರ್ಮನ್ ಬೈ ಬರ್ತ್, ಬಟ್ ವೆನ್ ಐ ಹ್ಯಾಡ್ ಬೀನ್ ಟು ಇಂಡಿಯಾ, ಐ ಹ್ಯಾಡ್ ಬೀನ್ ಟು ಅಹೋಬಲಾ. ಒನ್ ಸ್ವಾಮೀಜಿ ಗೇವ್ ದಿಸ್ ಡಿವೈನ್ ನೇಮ್ ಫಾರ್ ಮೀ ಆ್ಯಂಡ್ ಫ್ರಮ್ ದಟ್ ಡೇ ಐ ಆಮ್ ಕಾಲ್ಡ್ ದಿಸ್ ಅಂತಂದೆ. ಆ್ಯಂಡ್ ಹೌ ಡು ಯು ನೋ ಮೀ ಆ್ಯಂಡ್ ವೈ ಆರ್ ಯು ಇನ್ವೈಟಿಂಗ್ ಮೀ? We want you to come to Berlin because 50 Germans want to chant, submit, dedicate, complete Vishnu Sahasranama at your feet. Please come ಅಂತ ನಾನು ಹೇಳಿದೆ. ಯು ವಾಂಟ್ ಮೀ ಟು ಬಿಲೀವ್ ಇಟ್ ಅಂತಂದೆ. ಎಸ್ ಸರ್ ಅಂದ. ಹೌ ಡಿಡ್ ಯು ನೋ ಅಬೌಟ್ ವಿಷ್ಣು ಸಹಸ್ರನಾಮ ಅಂತಂದೆ. ವೇರ್ ಡಿಡ್ ಯು ಗೆಟ್ ವಿಷ್ಣು ಸಹಸ್ರನಾಮ? ಫ್ರಮ್ ಯುವರ್ ಇಂಗ್ಲೀಷ್ ಬುಕ್ ಸರ್ ಅಂತಂದೆ. ಫ್ರಮ್ ಯುವರ್ 500 pages ಇಂಗ್ಲೀಷ್ ಬುಕ್ ವಿಷ್ಣು ಸಹಸ್ರನಾಮ ವಿ ಲರ್ನ್ಟ್ ಎವ್ರಿಥಿಂಗ್. ವೇರ್ ಡಿಡ್ ಯು ಗೆಟ್ ದಟ್ ಇಂಗ್ಲೀಷ್ ಬುಕ್ ಅಂತಂದೆ. ಯುವರ್ ಫ್ರೆಂಡ್ ವಿದ್ಯಾಭೂಷಣ ಪ್ರೆಸೆಂಟೆಡ್ ಟು ಮೀ ಅಂತಂತಂದೆ. ಆಮೇಲೆ ಹೌ ಡು ಯು ನೋ ವಿದ್ಯಾಭೂಷಣ ಅಂತಂದೆ. ಆವಾಗ ಅವನ ಇನ್ಸಿಡೆಂಟ್ ಹೇಳ್ದ. ಅದಾಯ್ತು ಬಿಡಿ. ಅವನು ಹೇಳ್ದ, ಓಕೆ ವೀಕೆಂಡ್ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಹೋಗಿ ಅಲ್ಲೊಂದು ಭಾಗವತ್ ಸಪ್ತಾಹ ಆಯ್ತು ನಂದು. ಒಂದು ವೀಕ್ ಇರೋದಿಲ್ಲ ಅಂದೆ. ವೀಕೆಂಡ್ ಇಫ್ ಯು ಕ್ಯಾನ್ ಯು ಕಮ್ ಟು ಅವರ್ ಟೆಂಪಲ್ ಅಂದೆ. ವಿಚ್ ಟೆಂಪಲ್ ಅಂತಂದೆ. ಬೃಹತ್ ನರಸಿಂಹ ಟೆಂಪಲ್ ಅಂತಂದೆ. ವೇರ್ ಇಟ್ ಈಸ್ ಅಂತಂದೆ. ಜರ್ಮನಿ ಅಂತಂದೆ. ಈಸ್ ಇಟ್ ಎ ನ್ಯೂ ಟೆಂಪಲ್ ಅಂತಂದೆ. ನೋ ಯು ಆರ್ ಇನ್ ಗಿರಿನಗರ್ ಮಿಸ್ಟರ್ ಪಾರ್ಥಸಾರಥಿ. ಇನ್ ಫ್ರಂಟ್ ಆಫ್ ಯುವರ್ ಹೌಸ್ ದೇರ್ ಇಸ್ ಅನ್ ಆಶ್ರಮ್, ಗಣಪತಿ ಸಚ್ಚಿದಾನಂದ ಆಶ್ರಮ್. ದಟ್ ಗಣಪತಿ ಸಚ್ಚಿದಾನಂದ ಸ್ವಾಮೀಜಿ came 3 years back, performed Kumbhabhisheka of silver jubilee of our temple. You can cross verify ಅಂತಂದ. ಆಮೇಲೆ ಹೇಳ್ದ, ಹೌ ಡು ಯು ನೋ ವಿದ್ಯಾಭೂಷಣ ಅಂತಂದೆ. ಅವಾಗ ಹೇಳ್ದ, ನಾನು ಮನೆಯಲ್ಲಿದ್ದಾಗ ನನ್ನ ಫ್ರೆಂಡ್ ಒಬ್ಬ 6 times ಗ್ರಾಮಿ ಅವಾರ್ಡ್ ವಿನ್ನರ್ ನಮ್ಮ ಮನೆಗೆ ಬಂದು, ಇವನಿಗೆ ದೇವ್ರ ಬಗ್ಗೆ ವಿಚಿತ್ರ ಪ್ರೀತಿ, ಇವನಿಗೆ ಇದೊಂದು CD ಕೇಳಲಿ, ಬಾಂಬೆನಲ್ಲಿ ಸೆಕೆಂಡ್ ಹ್ಯಾಂಡ್ ಬುಕ್ ಸ್ಟೋರಲ್ಲಿ ಸಿಕ್ತು ನನಗೆ ಅಂತ ಇಟ್ಬಿಟ್ಟು ಹೋದ. CD ಕೇಳಿದೆ. ಹಾಂಟಿಂಗ್ ನರಸಿಂಹದೇವರ ಬಗ್ಗೆ ಎಂಥ ವಾಯ್ಸ್ ಅಂದರೆ ಇಮ್ಮಿಡಿಯೇಟಾಗಿ ಅದು ಕವರ್ ಇಲ್ಲ, ಏನಿಲ್ಲ, ಬರೀ ಒಂದು CD ಅಷ್ಟೇ. ಏನು ಗೊತ್ತಿಲ್ಲ. ಅವನಿಗೆ ಫೋನ್ ಮಾಡಿ ಕೇಳಿದೆ. ಅವನಿಗೆ ಹೀಗೆ ಸೆಕೆಂಡ್ ಹ್ಯಾಂಡ್ ಬುಕ್ಕಲ್ಲಿ ಸಿಕ್ತು ಅಷ್ಟೇ, CD ಕವರ್ ಇಲ್ಲ, ಏನಿಲ್ಲ, ಐ ಡೋಂಟ್ ನೋ ಅಂತಂದ. ಮತ್ತು ಇದ್ರ ಹಾಡಿಸ್ಬೇಕಲ್ಲ ಅಂದ. ನಂಗೆ ಗೊತ್ತಿಲ್ಲ ಅಂದ. ಅದೇ ವಾಯ್ಸಲ್ಲಿ ಹಾಡಿಸ್ಬೇಕು ಅಂತ ಡಿಸಿಷನ್ ತೊಗೊಂಡೆ. ಅವತ್ತೇ ಟಿಕೆಟ್ ಬುಕ್ ಮಾಡಿದೆ. ಬಾಂಬೆಗೆ ಹೋದೆ. ಬಾಂಬೆ ಹಾಲಿವುಡ್ ಮ್ಯೂಸಿಕ್ ಡೈರೆಕ್ಟರ್ಸನ್ನು ಕೇಳಿದೆ. ಅವರು ಯಾರು ಇದೆಲ್ಲ ನಮಗೆ ಬಾಂಬೆ ಅಂತಂದರೆ ಫುಲ್ ಐಟಮ್ ಸಾಂಗ್ಸ್ಗಳು ಇವೆಲ್ಲ ಕೇಳ್ತಾರೇನ್ರಿ, ದಿಸ್ ಮಸ್ಟ್ ಬಿ ಬಾಂಗ್ಲಾ ಮ್ಯೂಸಿಕ್ ಅಂತಂತೆ. ದಿಸ್ ಮಸ್ಟ್ ಬಿ ಬಾಂಗ್ಲಾ ಮ್ಯೂಸಿಕ್ ಅಂತ, ಮೇ ಬಿ ಇನ್ ಬಾಂಗ್ಲಾದೇಶ್ ಅಂತ.
ಇವನು ಇಮ್ಮಿಡಿಯೇಟಾಗಿ ಕಲ್ಕಟ್ಟಾಗೆ ಹೋಗಿ ಕಲ್ಕಟ್ಟಾದಲ್ಲಿ ಅವ್ರಿಗೆ ಗೊತ್ತಿಲ್ಲ, ಅವ್ರು ಢಾಕಾ ಕಳಿಸಿದ್ರು. ಢಾಕಾದಲ್ಲಿ ಇದೆಲ್ಲ ತಿನ್ನೋಕ್ಕೆ ಬ್ರೆಡ್ಡೇ ಇಲ್ಲ, ಈ ಮ್ಯೂಸಿಕ್ ತಂದಿದೆಯಲ್ಲ, ಮ್ಯೂಸಿಕ್ ಇಲ್ಲ. ಹಿ ಫೇಲ್ಡ್ ಇನ್ ಗೆಟಿಂಗ್ ಇಟ್ ಫ್ರಮ್ ಬಾಂಬೆ, ಕಲ್ಕಟ್ಟ ಆ್ಯಂಡ್ ಢಾಕಾದಲ್ಲಿ ಯಾರೋ ಕಲ್ಕಟ್ಟಾಗೆ ಬಂದ ತಿರ್ಗಿ ಕಲ್ಕಟ್ಟಾದಲ್ಲಿ ಯಾರೋ ಒಬ್ಬರು, ಇದು ಕರ್ನಾಟಕ, ಇದು ಇಟ್ ಈಸ್ ನಾಟ್ ಇದೆಲ್ಲ ಅಲ್ಲ, ಕರ್ನಾಟಕಿ, ಮಡ್ರಾಸ್ಗೆ ಹೋಗು ಸಿಗುತ್ತೆ ಅಂತ. ಮಡ್ರಾಸಲ್ಲಿ ಯಾರನ್ನ ಕಾಂಟ್ಯಾಕ್ಟ್ ಬೇಕು ಅಂತ. ಸುಧಾ ರಘುನಾಥ್ ಅಂತಿದ್ದಾರೆ, ನನಗೆ ಪರಿಚಯ, ನಂಬರ್ ಕೊಡ್ತೀನಿ, ಅವ್ರ ಹತ್ರ ಹೋಗು ಅಂತ. ದಟ್ ಜರ್ಮನ್ ಮಾಲೋಲಾ ಕಮ್ಸ್ ಟು ಮಡ್ರಾಸ್ ಆ್ಯಂಡ್ ಗೋಸ್ ಟು ಸುಧಾ ರಘುನಾಥನ್. ಇದನ್ನು ಕೊಟ್ಟು ಹಾಕ್ಕೊಡಿ ಅಮ್ಮ, ಕೇಳಿ ಯಾರಿದು ಅಂತ ಕೇಳಿದ್ದಾರೆ. ಹಾಕಿ 30 ಸೆಕೆಂಡ್ಸ್ ಅಷ್ಟೇ, ಇದಕ್ಕೆ ಪ್ರಪಂಚ ಎಲ್ಲ ಹುಡ್ಕೊಂಡು ಅಲ್ದಿದೆಯಲ್ಲ ಮಾರಾಯ, ವಿದ್ಯಾಭೂಷಣ್ರದ್ದಿದು ಅಂತ. ಹೂ ಈಸ್ ವಿದ್ಯಾಭೂಷಣ ಅಂತ. ಅವರೇ ಫೋನ್ ಮಾಡಿ ವಿದ್ಯಾಭೂಷಣ್ರಿಗೆ ಬೆಂಗಳೂರಿಗೆ ಕಳಿಸ್ತೀನಿ, ಈ ರಿಕ್ವೈರ್ಸ್ ಯುವರ್ ರೆಕಾರ್ಡಿಂಗ್ ಅಂತ ಹೇಳಿ ಬೆಂಗಳೂರಿಗೆ ಬಂದು ವಿದ್ಯಾಭೂಷಣ್ ಪರಿಚಯ ಮಾಡಿಕೊಂಡು ಆ ಒಂದು ಎರಡು ಸಿ ಡಿ ಮಾಡಿಸ್ಕೊಂಡು ಅವರು ಜರ್ಮನಿ ನರಸಿಂಹ ದೇವಸ್ಥಾನಕ್ಕೆ ಇವ್ರ ಹತ್ರ ಸಿ ಡಿ ಮಾಡಿಸ್ಕೊಂಡು ಹೋಗುವಾಗ ಇವರು ಆ ಪುಸ್ತಕ, ನಂದು ಇಂಗ್ಲೀಷ್ ಪುಸ್ತಕ ಇವ್ರು ರಿಲೀಸ್ ಮಾಡಿದರು, ವಿಷ್ಣು ಸಹಸ್ರನಾಮ. ಆ ಬಂದಷ್ಟಿತ್ತು ಅವ್ರ ಹತ್ರ, ಅದನ್ನು ಕೊಟ್ರಂತೆ ಅವನಿಗೆ. ಅವನ ತೊಗೊಂಡೋಗಿ ಅದರ ಮಹತ್ವ, ಅದರ ಮಹಿಮೆ, ಅದರ ಮಹತಿ ತಿಳ್ಕೊಂಡು ಎಲ್ಲರನ್ನೂ ಕರೆದು ಸಿ ಡಿನೂ ಇತ್ತು ಅದರೊಳಗೆ. ಸಿ ಡಿ ಹಾಕಿ 6 months ಒಳಗೆ 50 ಜನ ಜರ್ಮನ್ಸು ವಿಷ್ಣು ಸಹಸ್ರನಾಮ ಕಲ್ತ್ಕೊಂಡಿದ್ದಾರೆ. ಆಮೇಲೆ ಯಾರೋ ಹೇಳಿದ್ರಂತೆ, ಒಂದು ವಾಯ್ಸ್ ಕಂಡುಹಿಡಿದಕ್ಕೆ, ವಿದ್ಯಾಭೂಷಣ್ ವಾಯ್ಸ್ ಕಂಡುಹಿಡಿದಕ್ಕೆ ಇಡೀ ಪ್ರಪಂಚ ಫ್ಲೈಟಲ್ಲಿ ಓಡಾಡಿದೆಯಲ್ಲ, ಇಟ್ ಶುಡ್ ಬಿ ಡಾಕ್ಯುಮೆಂಟೆಡ್ ಅದರಂತೆ. ಆವಾಗ ನಾನು ಫಿಲಮ್ ಮಾಡ್ತೀನಿ ಅಂತ ಹೇಳಿ ಹಿ ಚಾರ್ಟರ್ಡ್ ಎ ಫ್ಲೈಟ್, ಇಟ್ಟು ಹಾಲಿವುಡ್ ಕ್ಯಾಮ್ರಾಗಳು, ಲೈಟಿಂಗ್ ತೊಗೊಂಡು ಎಲ್ಲಿ ಇವ್ರ ಮನೆಯಿಂದ ಫ್ರೆಂಡ್ ತಂದು ಕೊಟ್ಟಾಗಿಂದ ಶೂಟಿಂಗ್ ಸ್ಟಾರ್ಟ್ ಮಾಡಿ ವಿದ್ಯಾಭೂಷಣ್ರ ಮನೆಯವ್ರಿಗೂ ಎಲ್ಲೆಲ್ಲಿ ಹೋಗಿದ್ದು ಎಲ್ಲ ರೀಶೂಟ್ ಮಾಡ್ಕೊಂಬಂದು ಇಲ್ಲಿ ಶೂಟಿಂಗ್ ಮಾಡಿದ್ದು. ಮೇ ಬಿ ಇನ್ ಬಾಂಗ್ಲಾದೇಶ್ ಅಂತ ಅದಕ್ಕೆ ಹೆಸರು ಕೊಟ್ಟ. ಅದು ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗೋಯ್ತಲ್ಲ ಅಂತ ಅಳ್ತಾ ಕೂತಿದ್ದೆ. ಅವ್ನು ಹೇಳ್ದ, ವಿಪರೀತ ಖರ್ಚು, ಏನು ತಮಾಷೆನ ಅಷ್ಟೆಲ್ಲ ಖರ್ಚಾಯಿತು ಅಂತ. ಆಮೇಲೆ ಯಾರೋ ಹೇಳಿದ್ರಂತೆ, ವಿಷ್ಣು ಸಹಸ್ರನಾಮ ಮಾಡಿದ್ಯಾ, ಖರ್ಚು ನಿನಗೆ ಲಾಸ್ ಆಗೋದಿಲ್ಲ ಅಂತ. ನೆಕ್ಸ್ಟ್ ವೀಕು ಈ ಒಂದು ಜರ್ಮನ್ ನ್ಯೂಸ್ ಪೇಪರ್ನ ಅಡ್ವರ್ಟೈಸ್ಮೆಂಟ್ ಇರುತ್ತಂತೆ, ಇಟಾಲಿಯನ್ನು ಫಿಲಮ್ ಫೆಸ್ಟಿವಲ್ ಆಗ್ತಾಯಿದೆ, ಯುರೋಪಿಯನ್ ನಾನ್ ಫಿಕ್ಷನ್ ಫಿಲಮ್ ಪ್ರೊಡ್ಯೂಸರ್ಸ್ ಕ್ಯಾನ್ ಪಾರ್ಟಿಸಿಪೇಟ್ ಆ್ಯಂಡ್ ಅಪ್ಲೈ ಅಂತ ಬಂದಿದೆ. ಇದು ನಾನ್ ಫಿಕ್ಷನ್ನು, ಅವನು ಯುರೋಪಿಯನ್ನು ಅಪ್ಲೈ ಮಾಡ್ದ. ದಟ್ ವಾಸ್ ಡಿಕ್ಲೇರ್ಡ್ ದ ಬೆಸ್ಟ್ ಫಿಲಮ್. 5 times ಆಫ್ ದಿ ಅಮೌಂಟ್ ದಟ್ ಹಿ ಹ್ಯಾಸ್ ಸ್ಪೆಂಟ್, ಹಿ ಗಾಟ್ ಇಟ್ ಬ್ಯಾಕ್. ಇದಿಷ್ಟು ಅವ್ನು ಹೇಳ್ದ. ಎಂಥ ಅದ್ಭುತ ನೋಡಿ ಸರ್. ನಾನು ಒಂದು ಇದ್ರೊಳಗೆ ಏನಿದ್ದೆ ಅಂದರೆ, ನಮ್ಮ ರಾಷ್ಟ್ರದವರೇ ವಿದೇಶಕ್ಕೆ ಹೋಗಿರ್ತಾರಲ್ಲ, ಅವರು ಇದನ್ನು ಪಾಲಿಸ್ಬೋದು ಜಾಸ್ತಿ ಜನ ಅಂತ ಅಂದ್ಕೊಂಡಿದ್ದೆ. ಆದರೆ ಈಗ ವಿಪರ್ಯಾಸ ಏನು ಅಂತಂದರೆ, ಪಾಶ್ಚಾತ್ಯದವರೇ ನಮ್ಮ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ಳೋಕ್ಕೆ ಅಷ್ಟೊಂದು ಮುಂದೆ ಬರ್ತಾ ಇದ್ದಾರೆ. ಇಂತಹ ಒಂದು ನಿಟ್ಟಿನಲ್ಲಿ ನಮ್ಮ ದೇಶದಲ್ಲಿ ನಾವಿದ್ದು ನಮ್ಮ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗುವಂಥದ್ದು ಬಹಳಷ್ಟು ವಿರಳವಾಗಿ ಬಿಟ್ಟಿದೆ. ಇದು ಒಂದು ವಿಷಾದದ ಸಂಗತಿನೇ. ಇಂತಹ ಒಂದು ಚಿತ್ರಗಳಿಂದ ನಾವು ಮತ್ತೆ ಮುಂದಿನ ನಮ್ಮ ಪೀಳಿಗೆಗೆ ಇಂತಹ ಒಂದು ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋಗುವಂತಹ ಒಂದು ನಿಟ್ಟಿನಲ್ಲಿ ನೀವು ಬಹಳ ಒಳ್ಳೆಯ ಕೆಲಸ ಮಾಡಿದ್ದೀರಾ ಸರ್. ಗಿರೀಶ್ ಸರ್, ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ, ಮತ್ತೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ಸಹ ಬೇರೆ ಬೇರೆ ಚಿತ್ರಗಳಿಂದ ನೀವು ಬನ್ನಿ, ನಿಮ್ಮ ಸತ್ಕಾರ ಹಾಗೆ ಈ ಪೀಳಿಗೆಗೆ ಇರಲಿ ಅಂತ ಹೇಳ್ತಾ, ಹಾಗೆ ಗುರುಗಳೇ, ನೀವು ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ರಿ, ನಿಮ್ಮ ಅನುಭವಗಳನ್ನು ಹಂಚಿಕೊಂಡ್ರಿ, ಭಾಳ ಹೊತ್ತು ನಮ್ಮ ಜೊತೆ ಕೂತ್ಕೊಂಡ್ರಿ. ನಿಮ್ಮ ಆಶೀರ್ವಾದ ನಮ್ಮ ಮೇಲೆ ಸದಾ ಇರಲಿ ಅಂತ ಹೇಳ್ತಾ, ಇಲ್ಲಿವರೆಗೂ ನಮ್ಮ ಜೊತೆ ಮಾತನಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.